ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ ಪ್ರಾಬ್ಲಮ್ 2025 ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತದ್ದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ 10 ಮಾರ್ಕ್ಸ್ ಗೆ ಕೇಳಿರುವಂತ ಪ್ರಾಬ್ಲಮ್ 8A ಕ್ವಶನ್ ನಂಬರ್. ಸೊ ಅವ್ರು ಏನ್ ಕೇಳಿದ್ದಾರೆ, ಫೈಂಡ್ ದ ನಂಬರ್ ಆಫ್ ದಿ ಪೇಜ್ ಫಾಲ್ಟ್. ಒಂದು LRU ನ ಅಪ್ಲೈ ಮಾಡಿ, ಇನ್ನೊಂದು FIFO ನ ಅಪ್ಲೈ ಮಾಡಿ, ನಾವು ಎರಡಕ್ಕೂ ಕೂಡ ಪೇಜ್ ಫಾಲ್ಟ್ಸ್ ಅನ್ನ ನಾವು ಡಿಟರ್ಮೈನ್ ಮಾಡಬೇಕು. ಸರಿನಾ? ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಏನು ಥಿಯರಿ ಬರೆಯುವಂತ ಅವಶ್ಯಕತೆ ಇಲ್ಲ, ಕೇವಲ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಷ್ಟೇ. ಸೊ ಅವ್ರು ಏನಂತ ಕ್ವಶನ್ ಅಲ್ಲೂ ಕೂಡ ಸ್ಪೆಸಿಫೈ ಮಾಡಿದ್ದಾರೆ. ಒಂದು ಫ್ರೇಮ್ ಇದೆ ಅಂತಂದ್ರೆ ಆ ಫ್ರೇಮ್ ಸೈಜ್ ಏನಂತ ಸ್ಪೆಸಿಫೈ ಮಾಡಿದ್ದಾರೆ, 3 ಬಿಟ್ಸ್. ಸರಿನಾ? ಸೊ ಒಂದು ಫ್ರೇಮ್ ಅನ್ನ ತಗೋಬೇಕು, ಆ ಫ್ರೇಮ್ ಸೈಜ್ ಏನಂತ ಸ್ಪೆಸಿಫೈ ಮಾಡಿದ್ದಾರೆ, 3 ಬಿಟ್ಸ್ ಅಂತ. ಸರಿನಾ? ಕ್ವಶನ್ ಅಲ್ಲೇ ಅವರು ಸ್ಪೆಸಿಫೈ ಮಾಡಿದ್ದಾರೆ. ಈಗ ನೋಡಿ, ಒಂದೊಂದೇ ಎಲಿಮೆಂಟ್ ಅನ್ನ ನಾನು ಇನ್ಸರ್ಟ್ ಮಾಡ್ತಾ ಬರ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ನಾನು 3 ಬಿಟ್ಸ್ ಅಂತ ಹೇಳಿದೆ ಅಲ್ವಾ, ಒಂದು ಫ್ರೇಮ್ ಇದೆ, ಅದರ ಸೈಜ್ 3 ಬಿಟ್ಸ್. ಈಗ ಸ್ಟಾರ್ಟಿಂಗ್ 3 ಕೂಡ ಖಾಲಿ ಇದಾವೆ. ಈಗ ನಾನು FIFOನ ಅಪ್ಲೈ ಮಾಡಿ ತೋರಿಸ್ತೀನಿ, ಆಮೇಲೆ LRUನ ಅಪ್ಲೈ ಮಾಡ್ತಾ ಹೋಗೋಣ. ಸೊ 3 ಕೂಡ ಖಾಲಿ ಇರೋದ್ರಿಂದ 6 ಅನ್ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ಬೋದಾ? ಎಸ್. ಸೊ 6 ಅನ್ನ ಇನ್ಸರ್ಟ್ ಮಾಡ್ಬೋದು. ಈಗ 6 ಆಲ್ರೆಡಿ ಕೂತ್ಕೊಂಡಿದೆ, ಇನ್ನೂ ಕೂಡ ನನಗೆ 2 ಸ್ಪೇಸ್ ಎಂಟಿ ಇದಾವೆ. ಸೊ ಇವಾಗ 1 ಅನ್ನ ಡೈರೆಕ್ಟ್ ಆಗಿ ಕೂರಿಸ್ಬೋದಾ? ಎಸ್. ಸರಿನಾ? ಎಸ್. ಓಕೆ. ಇವಾಗ 1 ಅನ್ನ ಇನ್ಸರ್ಟ್ ಮಾಡ್ಬೇಕು. ನೋಡಿ, ಇಲ್ಲಿ 6 ಇದೆ, 1 ಇದೆ. 1 ಆಲ್ರೆಡಿ ನನಗೆ ಫ್ರೇಮ್ ಅಲ್ಲಿ ಇದೆ. ಸರಿನಾ? ಆಲ್ರೆಡಿ ನನ್ನ ಫ್ರೇಮ್ ಅಲ್ಲಿ ಇದೆ ಅಂತಂದ್ರೆ ಮತ್ತೆ ಇನ್ನೊಂದ್ಸಲಿ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಗೊತ್ತಾಯ್ತಾ? ಏನು, 1 ಆಲ್ರೆಡಿ ನನ್ನ ಫ್ರೇಮ್ ಅಲ್ಲಿ ಇರೋದ್ರಿಂದ ಮತ್ತೆ ಇನ್ನೊಂದ್ಸಲಿ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಹೋಗ್ತೀನಿ. 6 ಆಲ್ರೆಡಿ ಇನ್ಸರ್ಟ್ ಆಗಿದೆ, 1 ಆಲ್ರೆಡಿ ಇನ್ಸರ್ಟ್ ಆಗಿದೆ, ಇನ್ನೂ ಒಂದು ಖಾಲಿ ಜಾಗ ಉಳ್ಕೊಂಡಿದೆ. ಸೊ 2 ಅನ್ನ ಇನ್ಸರ್ಟ್ ಮಾಡ್ಬೋದಾ ಇಲ್ಲಿಗೆ? ಎಸ್. ಸರಿನಾ? ಇಲ್ಲಿ ಯಾಕೆ ಇನ್ಸರ್ಟ್ ಮಾಡಲಿಲ್ಲ? 1 ವಾಸ್ ಆಲ್ರೆಡಿ ಇನ್ ಮೈ ಫ್ರೇಮ್, ಸೊ ನೋ ನೀಡ್ ಟು ರಿಪೀಟ್ ಇಟ್ ಅಗೈನ್. ಸೊ ಐ ನಾಟ್ ಇನ್ಸರ್ಟೆಡ್ ಹಿಯರ್. ಸರಿನಾ? ಸೊ 2 ಇರಲಿಲ್ಲ, ಇನ್ಸರ್ಟ್ ಮಾಡಿದ್ದೀನಿ. ಈಗ ಏನಾಗಿದೆ, ನನ್ನ ಫ್ರೇಮ್ ಕಂಪ್ಲೀಟ್ ಆಗಿ ಫಿಲ್ ಆಗಿದೆ. ನೋಡಿ, ಬಿಟ್ ಸ್ಪೇಸ್ ಇತ್ತು, 6, 1, 2. ಸೊ 3 ಕೂಡ ಸೇರಿಸ್ಬಿಟ್ಟು ನನಗೆ ಫ್ರೇಮ್ ಫಿಲ್ ಆಗಿದೆ. ಈಗ ನಾನು 0ನ ಕೂರ್ಸೋಕ್ಕಾಗಲ್ಲ. ಯಾಕೆ? ನನ್ನ ಫ್ರೇಮ್ ಆಲ್ರೆಡಿ ಫಿಲ್ ಆಗಿದೆ. ಸೊ ಅದಕ್ಕೋಸ್ಕರ ನಾವು ಪೇಜ್ ರೀಪ್ಲೇಸ್ಮೆಂಟ್ ಟೆಕ್ನಿಕ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ, ರೀಪ್ಲೇಸ್ ಮಾಡ್ತಾ ಹೋಗ್ತೀವಿ ಇಲ್ಲೇ. ಸೊ ಆ ರೀಪ್ಲೇಸ್ಮೆಂಟ್ ಯಾರ ಮೇಲೆ ಡಿಪೆಂಡ್ ಆಗುತ್ತೆ? ಫಸ್ಟ್ ಇನ್ ಫಸ್ಟ್ ಔಟ್. ಈಗ ನೆಕ್ಸ್ಟ್ LRU. ಫಸ್ಟ್ ಇನ್ ಫಸ್ಟ್ ಔಟ್ ಏನ್ ಹೇಳುತ್ತೆ, ಯಾರು ಫಸ್ಟ್ ಬಂದಿರ್ತಾರೆ ಅವರನ್ನ ಫಸ್ಟ್ ರೀಪ್ಲೇಸ್ ಮಾಡಿ. ಏನು? ಈಗ ನೋಡಿ, 6, 1, 2. ಈಗ 6 ಯಾವ ಸ್ಟೆಪ್ ಇಂದ ಶುರುವಾಗಿರೋದು? ಈಗ ಮೊದಲನೇ ಸ್ಟೆಪ್. 1 ಎಲ್ಲಿಂದ ಶುರುವಾಗಿದೆ? ಇಲ್ಲಿಂದ. 2 ಎಲ್ಲಿಂದ ಶುರುವಾಗಿದೆ? ಇದೇ ಸ್ಟೆಪ್ ಅಲ್ಲಿ ಸ್ಟಾರ್ಟಿಂಗ್. ಈಗ 6, 1, 2 ಅಲ್ಲಿ ಫಸ್ಟ್ ಬಂದಿರೋರು ಯಾರು? 6 ಅಲ್ವಾ ಫಸ್ಟ್ ಬಂದಿರೋದು. ನೋಡಿ, ಇಲ್ಲಿ 6 ವಾಸ್ ದ ಫಸ್ಟ್ ಒನ್ ಟು ಕಮ್. ಸೊ 6 ಜಾಗಕ್ಕೆ 0ನ ನಾವು ರೀಪ್ಲೇಸ್ ಮಾಡ್ತೀವಿ. 1 ಮತ್ತೆ 2 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಗೊತ್ತಾಯ್ತಾ? ಯಾರು ಫಸ್ಟ್ ಬಂದಿದ್ರು ಅವ್ರ ಜಾಗಕ್ಕೆ ರೀಪ್ಲೇಸ್ ಮಾಡ್ಬೇಕು. ನೆಕ್ಸ್ಟ್ 3 ಅನ್ನ ಇನ್ಸರ್ಟ್ ಮಾಡಬೇಕು. 3 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? 0, 1, 2 ಇದೆ, 3 ಇಲ್ಲ. ಸೊ ಏನ್ ಮಾಡಬೇಕು? ರೀಪ್ಲೇಸ್ ಮಾಡಬೇಕು. ಸೊ ರೀಪ್ಲೇಸ್ ಮಾಡ್ಬೇಕಾದ್ರೆ 0, 1, 2 ಯಾರು ಫಸ್ಟ್ ಬಂದಿದ್ದಾರೆ ನೋಡಿ. 0 ಇದೇ ಪ್ಲೇಸ್ ಅಲ್ಲಿ ಶುರುವಾಗಿರೋದು, 1 ಸೆಕೆಂಡ್ ಸ್ಟೆಪ್ ಇಂದ ಶುರುವಾಗಿದೆ, 2 ಇಲ್ಲಿಂದ ಶುರುವಾಗಿದೆ. ಸರಿನಾ? 0, 1, 2 ಯಾರು ಫಸ್ಟ್ ಬಂದಿರೋದು? 1 ವಾಸ್ ದ ಫಸ್ಟ್ ಒನ್ ಟು ಕಮ್. ಸೊ 3 ಅನ್ನ 1 ಜಾಗಕ್ಕೆ ನಾವು ರೀಪ್ಲೇಸ್ ಮಾಡ್ತೀವಿ. 0 ಮತ್ತೆ 2 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 4 ಅನ್ನ ಇನ್ಸರ್ಟ್ ಮಾಡಬೇಕು. 4 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ. ಸೊ ಇವಾಗ ಈ 3ರಲ್ಲಿ ಯಾರ ಜೊತೆನಾದ್ರೂ ರೀಪ್ಲೇಸ್ ಮಾಡ್ಬೇಕು. 0 ಎಲ್ಲಿಂದ ಶುರುವಾಗಿದೆ? ಇಲ್ಲಿಂದ. 3 ಇವಾಗ ತಾನೇ ಶುರುವಾಗಿದೆ, 2 ಇಲ್ಲಿಂದ ಶುರುವಾಗಿದೆ. 0, 3, 2. ಸೊ 2 ವಾಸ್ ದ ಫಸ್ಟ್ ಒನ್ ಟು ಕಮ್. ಸೊ 4 ಅನ್ನ 2 ಜಾಗದಲ್ಲಿ ರೀಪ್ಲೇಸ್ ಮಾಡಿ. 3 ಮತ್ತೆ 0 ವಿಲ್ ಬಿ ರಿಮೈನಿಂಗ್ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 6 ಅನ್ನ ಇನ್ಸರ್ಟ್ ಮಾಡಬೇಕು. 6 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. ಸೊ ಈಗ 0, 3, 4 ಇವ್ರು 3 ಜನದಲ್ಲಿ ಯಾರು ಫಸ್ಟ್ ಬಂದಿದ್ರು ನೋಡಿ. 0 ಸ್ಟಾರ್ಟೆಡ್ ಅಟ್ ದಿಸ್ ಸ್ಟೆಪ್, 3 ಸ್ಟಾರ್ಟೆಡ್ ಅಟ್ ದಿಸ್ ಸ್ಟೆಪ್, 4 ಸ್ಟಾರ್ಟೆಡ್ ಹಿಯರ್. ಸೊ 0, 3, 4 ಯಾರು ಫಸ್ಟ್ ಬಂದಿರೋದು? 0. ಸೊ 6 ಅನ್ನ 0 ಪ್ಲೇಸಿಗೆ ರೀಪ್ಲೇಸ್ ಮಾಡಿ. 3 ಮತ್ತೆ 4 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 0ನ ಇನ್ಸರ್ಟ್ ಮಾಡಬೇಕು. ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 0 ಇಲ್ಲ. ಸೊ ಏನ್ ಮಾಡ್ತೀನಿ? 6, 3, 4 ಅಲ್ಲಿ ಯಾರು ಫಸ್ಟ್ ಬಂದಿರ್ತಾರೆ ಅವ್ರ ಜೊತೆ ರೀಪ್ಲೇಸ್. 6 ಇಲ್ಲಿ ಶುರುವಾಗಿದೆ, 3 ಇಲ್ಲಿ ಶುರುವಾಗಿದೆ, 4 ಇಲ್ಲಿ ಶುರುವಾಗಿದೆ. ಸೊ ಕಂಟಿನ್ಯೂಸ್ ಆಗಿರ್ಬೇಕು. 6, 3, 4. ಸೊ 3 ವಾಸ್ ದ ಫಸ್ಟ್ ಒನ್ ಟು ಕಮ್. ಸೊ 0ನ 3 ಜಾಗದಲ್ಲಿ ರೀಪ್ಲೇಸ್ ಮಾಡಿ. 6 ಮತ್ತೆ 4 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ ನಾನು 2 ಅನ್ನ ಇನ್ಸರ್ಟ್ ಮಾಡಬೇಕು. 2 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. ಸೊ ಏನ್ ಮಾಡ್ತೀನಿ? 6, 0, 4 ಅಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ನೋಡ್ತೀನಿ. 6 ಈ ಸ್ಟೆಪ್ ಅಲ್ಲಿ ಶುರುವಾಗಿದೆ, 0 ಈ ಸ್ಟೆಪ್ ಅಲ್ಲಿ, 4 ಈ ಸ್ಟೆಪ್ ಅಲ್ಲಿ. 6, 0, 4. 4 ವಾಸ್ ದ ಫಸ್ಟ್ ಒನ್ ಟು ಕಮ್. ಸೊ 2 ಅನ್ನ ರೀಪ್ಲೇಸ್ ಮಾಡ್ತೀನಿ 4 ಜಾಗಕ್ಕೆ. 0 and 6 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ ನಾನು 1 ಅನ್ನ ಇನ್ಸರ್ಟ್ ಮಾಡಬೇಕು.
ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 1 ಇದೆಯಾ ಇಲ್ಲ. ಸೊ ಅವಾಗ ಏನ್ ಮಾಡ್ತೀನಿ 602 ಅಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ನೋಡ್ತೀನಿ. 6 ಸ್ಟಾರ್ಟೆಡ್ ಹಿಯರ್, 0 ಸ್ಟಾರ್ಟೆಡ್ ಹಿಯರ್ ಅಂಡ್ 2 ಸ್ಟಾರ್ಟೆಡ್ ಹಿಯರ್. ಸರಿನಾ? 602. ಸೊ 6 ವಾಸ್ ದ ಫಸ್ಟ್ ಒನ್ ಟು ಕಮ್. ಸೊ 6 ಜಾಗಕ್ಕೆ 1 ಅನ್ನ ರೀಪ್ಲೇಸ್ ಮಾಡಬೇಕು. 0 ಮತ್ತೆ 2 ಪ್ರೀವಿಯಸ್ ಸ್ಟೆಪ್ ಇಂದ ಸೇಮ್ ಆಗಿ ಉಳ್ಕೊಂತವೆ. ನೆಕ್ಸ್ಟ್ ನಾನು 2 ಅನ್ನ ಇನ್ಸರ್ಟ್ ಮಾಡಬೇಕು. ಸೊ 2 ಆಲ್ರೆಡಿ ನನಗೆ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಐತೆ. ಸರಿನಾ? 2 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇರೋದ್ರಿಂದ ನಾನು ಏನು ಇನ್ಸರ್ಟ್ ಮಾಡಕ್ಕೋಲ್ಲ, ನೆಕ್ಸ್ಟ್ ಸ್ಟೆಪ್ಗೆ ಸ್ಕಿಪ್ ಆಗ್ತೀನಿ. ಸರಿನಾ? ಇಲ್ಲಿ ರಿಪೀಟ್ ಆಗ್ಬಿಡುತ್ತೆ ಏನಾದ್ರೂ ಕೂಡ ನಾನು ರೀಪ್ಲೇಸ್ ಮಾಡಕ್ ಹೋದ್ರೆ. ಸೊ ರಿಪಿಟೇಷನ್ ಅಲೋ ಇಲ್ಲ. ಆಲ್ರೆಡಿ ಇದೆ ಅಂದ್ರೆ ಫ್ರೇಮ್ ಅಲ್ಲಿ ನೆಕ್ಸ್ಟ್ ಹೋಗ್ಬೇಕು. ನೆಕ್ಸ್ಟ್ 1 ಅನ್ನ ಇನ್ಸರ್ಟ್ ಮಾಡ್ಬೇಕು. 1 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಸೊ ನಾನು ಅಲ್ಲೂ ಕೂಡ ಮುಟ್ಟಲ್ಲ. ನೆಕ್ಸ್ಟ್ 2 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಸೊ ಮತ್ತೆ ನಾವು ರಿಪೀಟ್ ಮಾಡಬಾರ್ದು. 0 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಸೊ ಅಲ್ಲೂ ಕೂಡ ನಾನು ಏನು ಮಾಡಲ್ಲ. ನೆಕ್ಸ್ಟ್ 3 ಅನ್ನ ಇನ್ಸರ್ಟ್ ಮಾಡ್ಬೇಕು. 3 ಇದೆಯಾ ಇಲ್ಲಿ? ಇಲ್ಲ. ಸೊ ಈಗ 102 ಅಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ನೋಡಿ. 1 ಸ್ಟಾರ್ಟೆಡ್ ಹಿಯರ್, 0 ಇಲ್ಲಿಂದ ಶುರು ಆಗಿದೆ, 2 ಇಲ್ಲಿಂದ. ಸೊ 102 ಯಾರು ಫಸ್ಟ್ ಬಂದಿರೋದು? 0. ಸೊ 0 ಜಾಗಕ್ಕೆ 3 ಅನ್ನ ರೀಪ್ಲೇಸ್ ಮಾಡಿ. 1 ಮತ್ತೆ 2 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ ನಾನು 2 ಅನ್ನ ಇನ್ಸರ್ಟ್ ಮಾಡಬೇಕು. 2 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇರೋದ್ರಿಂದ ನಾನು ಇನ್ಸರ್ಟ್ ಮಾಡಲ್ಲ. ನೆಕ್ಸ್ಟ್ 1 ಅನ್ನ ಇನ್ಸರ್ಟ್ ಮಾಡಬೇಕು. 1 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇರೋದ್ರಿಂದ ಇನ್ಸರ್ಟ್ ಮಾಡಲ್ಲ. 2 ಅನ್ನ ಇನ್ಸರ್ಟ್ ಮಾಡಬೇಕು. 2 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಸೊ ಇನ್ಸರ್ಟ್ ಮಾಡಲ್ಲ. ನೆಕ್ಸ್ಟ್ 0 ನ ಇನ್ಸರ್ಟ್ ಮಾಡಬೇಕು. 0 ಇದೆಯಾ? ಇಲ್ಲ. ಸೊ ಇವಾಗ 1 3 2 ಅಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ನೋಡಿ. ಸೊ 1 ಇಲ್ಲಿಂದ ಶುರುವಾಗಿದೆ, 3 ಇದೇ ಸ್ಟೆಪ್ ಅಲ್ಲಿ ಶುರುವಾಗಿದೆ, 2 ಇಲ್ಲಿಂದ. 1 3 2. ಸೊ 2 ವಾಸ್ ದ ಫಸ್ಟ್ ಒನ್ ಟು ಕಮ್. ಸೊ 2 ಜಾಗಕ್ಕೆ 0 ನ ರೀಪ್ಲೇಸ್ ಮಾಡಿ. 3 ಮತ್ತೆ 1 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಸೊ ಈಗ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ ಗಳನ್ನ ಬರೆಯೋಣ. ಸರಿನಾ? ಯಾವ್ದ್ರಲ್ಲಿ? ಫಸ್ಟ್ ಇನ್ ಫಸ್ಟ್ ಔಟ್ ಅಲ್ಲಿ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್. ಸೊ ಪೇಜ್ ಫಾಲ್ಟ್ ಅಂತ ಅಂದ್ರೆ ಏನು? ಎಲ್ಲೆಲ್ಲಿ ಇನ್ಸರ್ಟ್ ಅಥವಾ ರೀಪ್ಲೇಸ್ ಮಾಡಿದ್ವಿ. ಏನು? ಇನ್ಸರ್ಟ್ ದ ವ್ಯಾಲ್ಯೂಸ್ ಆರ್ ರೀಪ್ಲೇಸ್ಡ್ ದ ವ್ಯಾಲ್ಯೂಸ್. ನೋಡಿ ಇಲ್ಲಿ 1 2 3 4 5 6 7 8 9 10 11 12. ಸೊ ಟೋಟಲ್ ಪೇಜ್ ಫಾಲ್ಟ್ ಈಸ್ ಈಕ್ವಲ್ ಟು 12 ಫಾರ್ ಫಸ್ಟ್ ಇನ್ ಫಸ್ಟ್ ಔಟ್. ಗೊತ್ತಾಯ್ತಾ? ಎಲ್ಲೆಲ್ಲಿ ಇನ್ಸರ್ಟ್ ಮಾಡಿದೀವಿ, ಇಲ್ಲ ಅಂತಂದ್ರೆ ಜಾಗ ಇಲ್ಲ ಅಂತ ರೀಪ್ಲೇಸ್ ಮಾಡಿದ್ವಿ, ಅದನ್ನ ಏನಂತ ಕರಿತೀವಿ ನಾವು? ಪೇಜ್ ಫಾಲ್ಟ್ಸ್ ಅಂತ ಕರಿತೀವಿ. ಸೊ ಟೋಟಲ್ 12. ನೆಕ್ಸ್ಟ್ LRU ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇವಾಗ LRUಗೂ ಕೂಡ 1 ಫ್ರೇಮ್ ವಿತ್ ದ 3 ಬಿಟ್ ಸೈಜ್. ಸೊ ಸ್ಟಾರ್ಟಿಂಗ್ ಅಲ್ಲಿ 3 ಕೂಡ ಖಾಲಿ ಇರ್ತವೆ. 6 ಅನ್ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡಬಹುದು. 6 ಆಲ್ರೆಡಿ ಇನ್ಸರ್ಟ್ ಆಗಿದೆ, ಇನ್ನು 2 ಖಾಲಿ ಇರೋದ್ರಿಂದ 1 ಅನ್ನ ಇನ್ಸರ್ಟ್ ಮಾಡ್ತೀನಿ. ನೆಕ್ಸ್ಟ್ 1 ಅನ್ನ ಇನ್ಸರ್ಟ್ ಮಾಡಬೇಕಿತ್ತು. 1 ಆಲ್ರೆಡಿ ನನ್ನ ಫ್ರೇಮ್ ಅಲ್ಲಿ ಇರೋದ್ರಿಂದ ಇನ್ನೊಂದ್ಸಲಿ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 6 ಆಲ್ರೆಡಿ ಇನ್ಸರ್ಟ್ ಆಗಿದೆ, 1 ಆಲ್ರೆಡಿ ಇನ್ಸರ್ಟ್ ಆಗಿದೆ, ಜಾಗ ಇದೆ ಅಂತ 2 ಅನ್ನ ಇನ್ಸರ್ಟ್ ಮಾಡ್ತೀನಿ. ನೋಡಿ, ಇನ್ಸರ್ಟ್ ಆಗೋವರೆಗೂ ಅಂತ ಅಂದ್ರೆ ಫುಲ್ ಫ್ರೇಮ್ ಸೈಜು ಇನ್ಸರ್ಟ್ ಆಗೋವರೆಗೂ ಕೂಡ ಸೇಮ್ ಸ್ಟೆಪ್ಸ್ ಎಲ್ಲಾದ್ರಲ್ಲೂ. ಫಸ್ಟ್ ಇನ್ ಫಸ್ಟ್ ಔಟ್ ಇರ್ಬೋದು, ಮತ್ತೆ LRU, LFU, ಆಪ್ಟಿಮಲ್ ಎಲ್ಲಾದ್ರಲ್ಲೂ ಕೂಡ ಫಸ್ಟ್ ಫುಲ್ಲು ಅಂತ ಅಂದ್ರೆ ಫ್ರೇಮ್ ಫುಲ್ ಆಗಿ ಇನ್ಸರ್ಟ್ ಆಗೋವರೆಗೂ ಕೂಡ ಸ್ಟೆಪ್ಸ್ ಸೇಮ್ ಬರ್ತವೆ. ರೀಪ್ಲೇಸ್ ಮಾಡ್ಬೇಕಾದ್ರೆ ಮಾತ್ರ ಚೇಂಜಸ್ ಆಗ್ತವೆ. ಸರಿನಾ? ರೀಪ್ಲೇಸ್ ಮಾಡ್ಬೇಕಾದ್ರೆ ಈಗ 0 ನ ನಾನು ಇನ್ಸರ್ಟ್ ಮಾಡಬೇಕು. 0 ನ ಇನ್ಸರ್ಟ್ ಮಾಡಬೇಕು. ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್. ಸೊ ವೆರಿ ಈಸಿ ಟ್ರಿಕ್ ಅನ್ನ ಹೇಳ್ಕೊಡ್ತೀನಿ ನೋಡಿ. 0 ನ ನಾನು ಇವಾಗ ಇನ್ಸರ್ಟ್ ಮಾಡಬೇಕು. ಸೊ ಏನ್ ಮಾಡ್ತೀನಿ ಅಂತಂದ್ರೆ ಲಾಸ್ಟ್ 2 ವ್ಯಾಲ್ಯೂಸ್ ಅನ್ನ ನಾನು ಮಾರ್ಕ್ ಮಾಡ್ಕೊಂತೀನಿ. 2 ಮತ್ತೆ 1. 2 ಇದೆ, 1 ಇದೆ, ಯಾವ್ದಿಲ್ಲ? 6 ಇಲ್ಲ. ಸೊ 6 ಜಾಗಕ್ಕೆ 0 ನ ಹಾಕಿ 1 ಮತ್ತೆ 2 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಸರಿನಾ? ಅದು ರೀಸೆಂಟ್ ಆಗಿ ಅಷ್ಟು ಯೂಸ್ ಆಗಿಲ್ಲ ಅಂತ, ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್. ಸೊ ಏನ್ ಮಾಡ್ಬೇಕು? 0 ನ ಇನ್ಸರ್ಟ್ ಮಾಡ್ಬೇಕಲ್ವಾ? ಸೊ ಅದರ ಪ್ರೀವಿಯಸ್ 2 ವ್ಯಾಲ್ಯೂನ ಮಾರ್ಕ್ ಮಾಡ್ಕೊಳ್ಳಿ. 2 ಮತ್ತೆ 1 ಯಾವ್ದು ಇರ್ಲಿಲ್ಲ, ಮಾರ್ಕ್ ಮಾಡ್ಕೊಂಡಿರೋದ್ರಲ್ಲಿ 6 ಇರ್ಲಿಲ್ಲ. ಸೊ ಆ ಜಾಗಕ್ಕೆ 0 ನ ರಿಪ್ಲೇಸ್ ಮಾಡಿ. ನೆಕ್ಸ್ಟ್ 3 ಅನ್ನ ಇನ್ಸರ್ಟ್ ಮಾಡಬೇಕು. 3 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. ಸೊ ಏನ್ ಮಾಡ್ತೀನಿ? ಅದರ ಹಿಂದಿನ 2 ವ್ಯಾಲ್ಯೂಗಳನ್ನ ಮಾರ್ಕ್ ಮಾಡ್ಕೊಂತೀನಿ. 2 ಮತ್ತೆ 0. 2 ಇದೆ, 0 ಇದೆ, ಯಾವ್ದು ಮಿಸ್ಸಿಂಗ್ ಇರೋದು ಮಾರ್ಕ್ ಮಾಡ್ಕೊಂಡಿರೋದ್ರಲ್ಲಿ? 1. ಸೊ 1 ಇಲ್ವೇ ಇಲ್ಲ, ಮಾರ್ಕ್ ಮಾಡ್ಕೊಂಡಿಲ್ಲ ನಾವು. ಸೊ 3 ಅನ್ನ 1 ಜಾಗಕ್ಕೆ ರೀಪ್ಲೇಸ್ ಮಾಡಬೇಕು. 0 ಮತ್ತೆ 2 ಹಂಗೆ ಉಳ್ಕೊಂತವೆ. ನೆಕ್ಸ್ಟ್ 4 ಅನ್ನ ಇನ್ಸರ್ಟ್ ಮಾಡಬೇಕು. ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 4 ಇಲ್ಲ. ಸೊ ಲಾಸ್ಟ್ 2 ವ್ಯಾಲ್ಯೂಸ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. 0 ಮತ್ತೆ 3 ಯಾವ್ದಿಲ್ಲ? 2 ಇಲ್ಲ. ಸೊ 4 ಅನ್ನ 2 ಜಾಗಕ್ಕೆ ರೀಪ್ಲೇಸ್ ಮಾಡಿ. 3 ಮತ್ತೆ 0 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 6 ಅನ್ನ ಇನ್ಸರ್ಟ್ ಮಾಡಬೇಕು. 6 ಕೂಡ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. ಲಾಸ್ಟ್ 2 ವ್ಯಾಲ್ಯೂಸ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ಸೊ 3 ಮತ್ತೆ 4 ಯಾವ್ದಿಲ್ಲ? 0 ಇಲ್ಲ. ಸೊ 0 ಜಾಗಕ್ಕೆ 6 ಅನ್ನ ರೀಪ್ಲೇಸ್ ಮಾಡಿ. 3 ಮತ್ತೆ 4 ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 0 ನ ಇನ್ಸರ್ಟ್ ಮಾಡಬೇಕು. 0 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. ಲಾಸ್ಟ್ 2 ವ್ಯಾಲ್ಯೂಸ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. 4 ಮತ್ತೆ 6 ಯಾವ್ದಿಲ್ಲ? 3 ಇಲ್ಲ. ಸೊ 3 ಜಾಗಕ್ಕೆ 0 ನ ರಿಪ್ಲೇಸ್ ಮಾಡಿ. 6 ಮತ್ತೆ 4 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು. 2 ಈಸ್ ನಾಟ್ ಇನ್ ಮೈ ಅಪ್ಡೇಟೆಡ್ ಫ್ರೇಮ್.
ಸೊ ಏನ್ ಮಾಡಬೇಕು, ಲಾಸ್ಟ್ ಎರಡು ವ್ಯಾಲ್ಯೂಸ್ ಅನ್ನ ಮಾರ್ಕ್ ಮಾಡ್ಕೋಬೇಕು. 6 ಮತ್ತೆ 0 ಯಾವ್ದಿಲ್ಲ, 4 ಇಲ್ಲ. ಸೊ 4 ಜಾಗಕ್ಕೆ 2 ಅನ್ನ ರಿಪ್ಲೇಸ್ ಮಾಡಿ 0 and 6 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 1 ಅನ್ನ ಇನ್ಸರ್ಟ್ ಮಾಡಬೇಕು. 1 ಈಸ್ ನಾಟ್ ಇನ್ ಮೈ ಅಪ್ಡೇಟೆಡ್ ಫ್ರೇಮ್. ಸೊ ಏನ್ ಮಾಡ್ತೀನಿ, ಎರಡು ವ್ಯಾಲ್ಯೂಗಳನ್ನ ಮಾರ್ಕ್ ಮಾಡ್ಕೊಂತೀನಿ. ಲಾಸ್ಟ್ 2 ವ್ಯಾಲ್ಯೂಸ್ 0 and 2 ಯಾವ್ದು ಮಿಸ್ಸಿಂಗ್ ಇರೋದು, 6. ಸೊ 6 ಜಾಗಕ್ಕೆ 1 ಅನ್ನ ರಿಪ್ಲೇಸ್ ಮಾಡಿ 0 and 2 ವಿಲ್ ಬಿ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು. 2 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ ಅಂತಂದ್ರೆ ನಾನು ಇನ್ನೊಂದ್ಸಲಿ ಅಪ್ಡೇಟ್ ಮಾಡಲ್ಲ, ಅಂತಂದ್ರೆ ರಿಪೀಟ್ ಆದಂಗೆ ಆಗುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ 1 ಅನ್ನ ಇನ್ಸರ್ಟ್ ಮಾಡಬೇಕು. 1 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ. 2 ಅನ್ನ ಇನ್ಸರ್ಟ್ ಮಾಡಬೇಕು. 2 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ. 0 ನ ಅಪ್ಡೇಟ್ ಮಾಡಬೇಕು. 0 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ. ಸೊ ನೆಕ್ಸ್ಟ್ 3 ಅನ್ನ ಇನ್ಸರ್ಟ್ ಮಾಡಬೇಕು. 3 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ, ಇಲ್ಲ. ಸೊ ಇವಾಗ ಏನ್ ಮಾಡ್ತೀನಿ, ಲಾಸ್ಟ್ 2 ವ್ಯಾಲ್ಯೂಸ್ ಗಳನ್ನ ಮಾರ್ಕ್ ಮಾಡ್ಕೊಂತೀನಿ, 2 ಮತ್ತೆ 0. ಸೊ ಇವಾಗ 2 ಇದೆ, 0 ಇದೆ, ಯಾವ್ದು ಮಿಸ್ಸಿಂಗ್, 1. ಸೊ 1 ಜಾಗಕ್ಕೆ 3 ಅನ್ನ ರಿಪ್ಲೇಸ್ ಮಾಡಿ 0 and 2 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು. 2 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ. 1 ಅನ್ನ ಇನ್ಸರ್ಟ್ ಮಾಡಬೇಕು. 1 ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ, ಇಲ್ಲ. ಸೊ ಇವಾಗ ಏನ್ ಮಾಡ್ತೀನಿ, ಲಾಸ್ಟ್ 2 ವ್ಯಾಲ್ಯೂಸ್ ಅನ್ನ ಮಾರ್ಕ್ ಮಾಡ್ತೀನಿ, 3 ಮತ್ತೆ 2. ಸೊ 3 ಮತ್ತೆ 2 ಮಿಸ್ಸಿಂಗ್ ಆಗಿರೋದು ಯಾವುದು, 0. ಸೊ 0 ಜಾಗಕ್ಕೆ 1 ಅನ್ನ ರಿಪ್ಲೇಸ್ ಮಾಡಿ 3 ಮತ್ತೆ 2 ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು. 2 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಏನಿಲ್ಲ. ನೆಕ್ಸ್ಟ್ 0 ನ ಅಪ್ಡೇಟ್ ಮಾಡಬೇಕು. 0 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ, 3, 1, 2 ಇದಾವೆ. ಸೊ ಏನ್ ಮಾಡಬೇಕು, ಲಾಸ್ಟ್ 2 ವ್ಯಾಲ್ಯೂಸ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. 1 ಮತ್ತೆ 2 ಮಿಸ್ಸಿಂಗ್ ಇರೋದು ಯಾವುದು, 3. ಸೊ 3 ಜಾಗಕ್ಕೆ 0 ನ ಬರೀರಿ, 1 ಮತ್ತೆ 2 ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಇಷ್ಟೇ ಸಿಂಪಲ್. ಯಾವುದು ಇಲ್ಲ, ಸೊ ಅದರ ಹಿಂದಿನ 2 ವ್ಯಾಲ್ಯೂಸ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ಯಾವ್ದು ಮಿಸ್ಸಿಂಗ್ ಇರುತ್ತೆ ಆ ಮಾರ್ಕ್ ಮಾಡ್ಕೊಳ್ಳಿ. ಯಾವ್ದು ಮಾರ್ಕ್ ಆಗಿರಲ್ಲ ಆ ಜಾಗಕ್ಕೆ ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ, ಅಷ್ಟೇ. ಸೊ ಇವಾಗ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಏನಾಗುತ್ತೆ, 1, 2, 3, 4, 5, 6, 7, 8, 9, 10, 11, 12, 13. ಸೊ ಟೋಟಲ್ ಪೇಜ್ ಫಾಲ್ಟ್ಸ್ ಇನ್ LRU ಈಸ್ ಈಕ್ವಲ್ ಟು 13. ಸೊ ಇಷ್ಟನ್ನ ಬರೆದ್ರೆ ನಿಮಗೆ 10 on 10 ಮಾರ್ಕ್ಸ್ ಅನ್ನ ಕೊಡ್ತಾರೆ, ಸರಿನಾ? ಇಷ್ಟೇ ಸಿಂಪಲ್. ಇದನ್ನ ರೆಪ್ರೆಸೆಂಟೇಷನ್ ಬರೀಬೇಕು. LRU ಅಲ್ಲಿ ಪೇಜ್ ಫಾಲ್ಟ್ಸ್ ಎಷ್ಟು, 13. FIFO ಅಲ್ಲಿ ಎಷ್ಟು ಇರೋದು, 12 ಪೇಜ್ ಫಾಲ್ಟ್ಸ್. ಸೊ ಇಷ್ಟನ್ನ ನೀವು ಮೆನ್ಷನ್ ಮಾಡಿದ್ರೆ 10 ಮಾರ್ಕ್ಸ್. ಸೊ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.